ಕೋಡ್ಬಳೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಇಲ್ಲಿ ಇಟ್ಟಿದ್ದೀನಿ. ಇವಾಗ ಕೋಡ್ಬಳೆ ಸ್ಟಾರ್ಟ್ ಮಾಡಬೇಕು. ಅಕ್ಕಿ ಹಿಟ್ಟು, ಸ್ವಲ್ಪ ಮೈದಾ, ಸ್ವಲ್ಪ ರವೆ, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಜೀರಿಗೆ, ಸಾಲ್ಟು, ಮೆಣಸಿನ್ಕಾಯಿ ಖಾರಕ್ಕೆ. ಇದಿಷ್ಟು ಇವಾಗ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟು ಆಮೇಲೆ ಆಯಿಲಲ್ಲಿ ಕರಿಯೋದು. ನೆಕ್ಸ್ಟು ಹೇಳ್ತೀನಿ ಹೆಂಗೆ ಮಾಡಬೇಕು ಅಂತ. ಈಗ ನಾನು ಈ ಹುರಿಗಡಲೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದು ಪೌಡ್ರ್ ಮಾಡಬೇಕು. ಅದ್ರ ಜೊತೆಗೆ ಒಂದು ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಇವಾಗ ನಾನು ಅದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ತೀನಿ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇದು ಒಣಗಿರೋದ್ರಿಂದ ಪೌಡ್ರ್ ಮಾಡೋದ್ರೊಳಕ್ಕೆ ಹಾಕಿ ಪೌಡ್ರ್ ಮಾಡಿಬಿಡ್ತೀನಿ. ಈಗ ನಾನು ಇದು ಪೌಡ್ರ್ ಮಾಡಿದ್ದೀನಿ. ಹುರಿಗಡ್ಲೆನ ಮೆಣಸಿನ್ಕಾಯಿನ ಪೌಡ್ರ್ ಮಾಡಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ನಾನು ಒಂದೊಂದಾಗಿ ಹುರಿಬೇಕು. ಇವಾಗ ಸ್ವಲ್ಪ ರವೆ ಹಾಕ್ಕೊಂಡು ಹುರಿಯೋಣ. ಸ್ವಲ್ಪ ರವೆ ಸ್ವಲ್ಪ ಹುರಿದು ಬಿಡೋಣ. ಎಲ್ಲ ಸ್ವಲ್ಪ ಬೆಚ್ಚ ಮಾಡ್ಕೋಬೇಕು. ಅದರೊಳಗೆ ಮೈದಾ ಎಲ್ಲ ಒಟ್ಟು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಹೆಚ್ಚಿಗೆ ಏನು ಹುರಿಯೋಂಗಿಲ್ಲ, ಸ್ವಲ್ಪ ಮುಟ್ಟಿದ್ರೆ ಸುಡುತ್ತೆ ಅನ್ನೋ ಹಂಗೆ ಹುರ್ಕೋಬೇಕು. ಇನ್ನು ಸ್ವಲ್ಪ ಹಾಕಬೇಕು. ಸ್ವಲ್ಪ ಇನ್ನು ಸ್ವಲ್ಪ ಬೆಚ್ಚಗೆ ಆಗೋಂಗೆ ಹುರ್ಕೋಬೇಕು. ಮತ್ತು ನಾನು ಸ್ವಲ್ಪ ಇವಾಗ ಇದು ಸ್ವಲ್ಪ ಆಗಿದೆ, ಸ್ವಲ್ಪ ಬಿಸಿ ಇದೆ. ಇವಾಗ ಏನು ಮಾಡ್ತೀನಿ, ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ವಲ್ಪ ಬಿಸಿ ಇರುವಂಗೆ ಇದೇ ಥರ ಹುರ್ಕೋಬೇಕು. ಇದಕ್ಕೆ ಏನು ಮಾಡೋದು ಅಂದರೆ, ಈಗ ರುಬ್ಬಿಸ್ಕೊಂಡಿದ್ದೀವಿ, ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಹುರಿಗಡ್ಲೆ ಹಿಟ್ಟು, ಆ ಹುರಿಗಡ್ಲೆ ಹಿಟ್ಟನ್ನು ಹಾಕ್ತೀನಿ. ಹುರಿಗಡ್ಲೆ ಮತ್ತು ಮೆಣಸಿನ್ಕಾಯಿನ ರುಬ್ಬಿಸಿದ್ದೀವಲ್ಲ ಅದನ್ನು ಹಾಕೋದು, ಪೌಡ್ರ್ ಮಾಡ್ಕೊಂಡಿರೋದನ್ನು. ಈಗ ಮತ್ತು ಜೀರಿಗೆನೂ ಮತ್ತು ಸಾಲ್ಟ್ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದರೊಳಗೆ ಹಾಕ್ತೀನಿ. ನಿಮಗೆ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಟೇಸ್ಟ್ಗೆ ಕರೆಕ್ಟ್ ಆಗೋಂಗೆ ಹಾಕ್ಕೊಳ್ಳಿ. ಈಗ ಮಿಕ್ಸ್ ಆಯಿತು. ಈಗ ಇದು ಸುಡ್ತಾ ಇರೋದ್ರಿಂದ ತಣ್ಣೀರು ಹಾಕ್ಕೊಂಡೆ ಕಲಿಸ್ಬೋದು. ಇದು ಸ್ವಲ್ಪ ಬಿಸಿ ಇರೋದ್ರಿಂದ ಬಿಸಿ ನೀರು ಏನು ಬೇಕಿರಲ್ಲ, ತಣ್ಣೀರು ಹಾಕ್ಕೊಂಡೆ ಕಲಿಸ್ಬೋದು. ಇದು ಕಲಿಸೋದು ನಾನು ಇವಾಗ ತೋರಿಸ್ತೀನಿ. ಇದಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದು ಬಿಸಿಗಿದೆ, ಇವಾಗ ಹುರಿದಿದ್ದೀನಲ್ಲ ಸ್ವಲ್ಪ, ಅದಕ್ಕೋಸ್ಕರ ತಣ್ಣೀರೇ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ರವೆ ಸ್ವಲ್ಪ ಬಾಂಬೆ ರವೆನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಚಿರೋಟಿ ರವೆ ಇದೇ ಥರ ಹಿಂಗೆ ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಇಟ್ಟು ಕರೆಕ್ಟಾಗಿ ಇದಾಗಬೇಕು. ನನಗೀಗ ಚೆನ್ನಾಗಿ ನಾದಿ ಮಿದ್ದಿದ್ದೀನಿ. ಇದನ್ನು ಇವಾಗ ನಾನು ಒತ್ತಿ ತೋರಿಸ್ತೀನಿ.
ಇಷ್ಟಿಷ್ಟು ಹಿಟ್ಟು ತಗೊಂಡು ನಿಮ್ಗೆ ಹೆಂಗೆ ಬೇಕು, ಯಾವ ಆಕಾರದಲ್ಲಿ ಬೇಕು, ಹೆಂಗೆ ಒತ್ತಬೋದು. ಈಗ ನಾನು ಇಲ್ಲಿ ಹಿಟ್ಟಿಟ್ಟಿದ್ದೀನಿ, ಈಗ ಒತ್ತುತ್ತಾ ಇದ್ದೀನಿ ನೋಡಿ, ಒತ್ತುತ್ತಾ ಇದ್ದೀನಿ ಹಿಂಗೆ ಹಿಂಗೆ ಅಂದರೆ ಕೋಡ್ಬಳೆ ಆಗುತ್ತೆ. ನಾನು ಡಬಲ್ ರೌಂಡ್ ಹಾಕ್ತಾಯಿದ್ದೀನಿ. ಡಬಲ್ ರೌಂಡ್ ಹಾಕಿದ್ರೆ ಈ ಥರ ಆಗುತ್ತೆ. ಈ ಥರ ಕರೆಕ್ಟಾಗಿ ಹಿಂಗೆ ಒತ್ತಿದ್ರೆ ಅದು ಕೋಡ್ಬಳೆ ಬರಬೇಕು, ಮುರ್ಕೋಬಾರ್ದು. ಆ ಥರ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. ನಾನು ಡಬಲ್ ಇದರಲ್ಲಿ ಒತ್ತುತ್ತಾ ಇದ್ದೀನಿ. ಡಬಲ್ ಕೋಡ್ಬಳೆ ಒಟ್ಟೊಟ್ಟಿಗೆ ಒಂದರಲ್ಲೇ 2 ಕೋಡ್ಬಳೆ, ಡಬಲ್ ರೌಂಡು. ಈ ಥರ ಒತ್ತೋದು. ಇವಕ್ಕೆಲ್ಲ ಸ್ವಲ್ಪ ಸಮಾಧಾನ, ತಾಳ್ಮೆ ಅಂತ ಇದ್ದರೆ ಎಲ್ಲ ಮಾಡ್ಬೋದು. ಅರ್ಜೆಂಟಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸಿಂಗಲಲ್ಲೂ ಮಾಡ್ಬೋದು. ಸಿಂಗಲಲ್ಲಿ ಮಾಡಬೇಕು ಅಂದರೆ ಹಾಗೆ ತುಂಡ ಕಟ್ಬಿಟ್ಟು ಮಾಡ್ಬೋದು. ಈ ಥರ ಕೋಡ್ಬಳೆ ರೆಡಿ ಮಾಡ್ತಾಯಿದ್ದೀನಿ. ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಓವನ್ಗೆ ಇಡಬೇಕು. ಓವನಲ್ಲಿ ಇಟ್ಟರೆ ಕೋಡ್ಬಳೆ ಹೆಂಗೆ ಬರುತ್ತೆ ಅಂತ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡೋದಕ್ಕೋಸ್ಕರ ನಾನು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಓವನಲ್ಲಿಟ್ಟರೆ ಯಾವ ಥರ ಬರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದಾ, ಆಯಿಲ್ ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ಬರುತ್ತಾ ಅಂತ ಟ್ರೈ ಮಾಡಬೇಕು. ಅದಕ್ಕೋಸ್ಕರ ಈ ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಓವನ್ಗೆ ಇಟ್ಟು ತೋರಿಸ್ತೀನಿ ನಿಮಗೆ. ಈಗ ನಾನು ಅದನ್ನು ಓವನ್ಗೆ ಇಡ್ತಾಯಿದ್ದೀನಿ, ಇಟ್ಟಿದ್ದೀನಿ. ಈಗ ಸ್ವಿಚ್ ಆನ್ ಮಾಡ್ತೀವಿ. ಈಗ 180 ಡಿಗ್ರಿಲಿ ಅದು ಬೇಯಕ್ಕೆ ಇಟ್ಟಿದ್ದೀವಿ. ಇವಾಗ ನೆಕ್ಸ್ಟ್ ಅದು ಹೇಗಾಗುತ್ತೆ ಅಂತ ಬಂದಮೇಲೆ ಹೇಳ್ತೀನಿ. ನಾನು ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಈ ಥರ ಡಬಲ್ ಕೋಡ್ಬಳೆ, ಇದು ಒಂದೇ ಡಬಲ್ ಸುತ್ತಿರೋದು ಮತ್ತು ಸಿಂಗಲ್ ಸುತ್ತಿರೋದು 2 ಥರ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸಬೇಕು. ಇವಾಗ ಎಣ್ಣೆ ಕಾದಿದ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಈ ಥರ ಹಾಕಿ ನೋಡಬೇಕು. ಎಣ್ಣೆ ಕಾಯ್ತಾ ಇದೆ. ಇನ್ನು ಸ್ವಲ್ಪ ಕಾಯಬೇಕು. ಹೇಳಿ, ಡಬಲ್ ಎಳೆಯಲ್ಲೇ ಹೊತ್ತಿರೋದು ಕೋಡ್ಬಳೆ ಈ ಥರ. ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಒಂದು ಸೈಡ್ ಓವನ್ನಲ್ಲಿ ಇಟ್ಟಿದ್ದೀನಿ, ನೋಡೋಣ ಅದು ಹೆಂಗಾಗುತ್ತೆ ಅಂತ. ಹಿಂಗೆ ಸ್ವಲ್ಪ ಹಿಂಗೆ ಕೈ ಆಡಿಸ್ತಾ ಇರಬೇಕು. ಒಂದು ಸ್ವಲ್ಪ ಬೆಂದ ಮೇಲೆ ಮುಚ್ಚಾಕ್ಕೋಬೇಕು. ಸ್ವಲ್ಪ ಬೇಯೋದಕ್ಕೆ ಟೈಮ್ ಕೊಡೋಣ ಅದಕ್ಕೆ.
ಥರ ಬೇಯ್ತಾ ಇದೆ. ಇವಾಗ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಇದಲ್ಲ, ಇವಾಗ ಬೆಂದಿದೆ. ಇನ್ನೇನು ಬೆಂದ್ಬಿಡುತ್ತೆ ಇನ್ನೊಂದು ನಿಮಿಷ. ಈ ಥರ ಗೋಲ್ಡನ್ ಕಲರ್ ಬಂದಾಗ ಇದು ಬೆಂದಿದೆ ಅಂತ ಅರ್ಥ. ಈ ಥರ ಗೋಲ್ಡನ್ ಕಲರ್ಗೆ ಎತ್ತಬೇಕು. ಇವಾಗ ಬೆಂದಿದೆ ಅಂತ ಅರ್ಥ ಮಾಡ್ಕೋಬೇಕು. ಈ ಕಲರ್ ಬಂದರೆ ಬೆಂದಿದೆ ಅಂತ. ಈಗ ನಾನು ಸಿಂಗಲಲ್ಲಿ ಹೊತ್ತಿರೋದಿದೆ, ಇದನ್ನು ಹಾಕ್ತೀನಿ. ನಮ್ಮ ಅಜ್ಜಿ ಕಾಲದಲ್ಲಿ ಕೋಡುಬಳೆನ ಇಷ್ಟು ದೊಡ್ಡ ದೊಡ್ಡ ಮಾಡ್ತಾಯಿದ್ರು. ನಾವು ಕೈಗೆ ಹಾಕ್ಕೊಳ್ಳೋವು ಕೋಡುಬಳೆ ಬಳೆ ಅಂದ್ಕೊಂಡು. ಇವಾಗೆಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ತಾರೆ. ಹೆಂಗೆ ಬೇಕಾದರೂ ಮಾಡ್ಬೋದು, ತೊಂದರೆ ಏನಿಲ್ಲ. ಈ ಥರ ಎಣ್ಣೆ ಕಾದಿರುವಾಗ ಅದು ಹಾಕ್ಕೋಬೇಕು. ಇದು ಬೇಯ್ತಾ ಇರಲಿ. ಇವಾಗ ಅದು ಸ್ವಲ್ಪ ಬೇಯೋವರೆಗೆ ಅದನ್ನು ಮಚ್ಚಾಕಕ್ಕೆ ಹೋಗಬಾರ್ದು. ಸ್ವಲ್ಪ ಬೆಂದ ಮೇಲೆ ಆಮೇಲೆ ಕೈ ಮಚ್ಚಾಕಬೇಕು. ಈ ಥರ ಸ್ವಲ್ಪ ಬೆಂದು ಅದಕ್ಕೆ ತಳಕ್ಕೆ ಕೂತಿರ್ಬೇಕಾದ್ರೆ ಕೈ ಆಡಿಸ್ಬೇಕು. ಇವಾಗ ಅದು ಬಿದ್ದೋಗಲ್ಲ. ಬೇಯ್ತಾ ಇದೆ ಇವಾಗ ನೋಡಿ, ಇದು ಕೂಡ ಬೆಂದಿದೆ. ಈ ಥರ ಹೊಂಬಣ್ಣಕ್ಕೆ ಬಂದಾಗ ಇದು ಬೆಂದಿದೆ ಅಂತ ಅರ್ಥ ಮಾಡ್ಕೋಬೇಕು. ಜಾಸ್ತಿ ಬೆಂದರೆ ಸೀದೋದಂಗೆ ಆಗ್ಬಿಡುತ್ತೆ. ಒಂದು ರೇಂಜಿಗೆ ಇದು ಕರೆಕ್ಟ್ ಇದೆ. ಇವಾಗ ಈ ಥರ ಪರ್ಫೆಕ್ಟಾಗಿ ಕೋಡುಬಳೆನ ಮಾಡೋದು ವಿಧಾನ ಇದು. ಎಲ್ಲ ಒಂದು ಭಾಗ ಅಕ್ಕಿ ಹಿಟ್ಟಾದರೆ ಕಾಲು ಭಾಗ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಹಾಕ್ಕೊಳ್ಳಿ. ಕಾಲು ಭಾಗ ಆದಷ್ಟು ಚಿರೋಟಿ ರವೆ, ಕಾಲು ಭಾಗದಷ್ಟು ಮೈದಾ ಹಿಟ್ಟು, ಒಂದು ಭಾಗ ಫುಲ್ ಅಂದರೆ ಅಕ್ಕಿ ಹಿಟ್ಟು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಖಾರ ಬೇಕು ಅಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಬಿಡಿ, ಇಲ್ಲ ಮೆಣಸಿನ್ಕಾಯಿ ಹಾಕಿ ರುಬ್ಬಿಸ್ಬಿಡಿ. ಇದು ಹುರ್ಗಡ್ಲೆ ಹಾಕ್ಕೊಳ್ಳಿ, ಕಾಲು ಭಾಗ ಹುರ್ಗಡ್ಲೆನ ರುಬ್ಬಿಸ್ಬಿಡಿ, ಪೌಡ್ರ್ ಮಾಡ್ಕೊಬಿಡಿ. ಹಾಕ್ಕೊಂಡು ಹಿಂಗೆ ಸ್ವಲ್ಪ ಎಲ್ಲ ಬೆಚ್ಚಗೆ ಹುರಿದ್ಬಿಟ್ಟು ಈ ಥರ ಅದೇನಾದರೂ ಪೌಡ್ರು ತಣ್ಣಗೆ ಆಗೋಗಿದ್ರೆ ಬಿಸಿ ನೀರನ್ನ ಹಾಕ್ಕೊಂಡು ಕಲಸಿ. ಓವನಲ್ಲಿಟ್ಟಿರೋದು ಇದು ಫಸ್ಟ್ ಟೈಮು. ಅದು ಹೆಂಗಾಗುತ್ತೆ ಅಂತ ನೋಡಬೇಕು. ಅದು ಹೆಂಗಾಗುತ್ತೆ ತೋರಿಸ್ತೀನಿ ಅದನ್ನು ಕೂಡ ನಿಮಗೆ. ಈ ಥರ ಒಂಬಣ್ಣಕ್ಕೆ ಬಂದಾಗ ಎತ್ಕೋಬೇಕು. ಈಗ ನೋಡಿ, ಕೋಡುಬಳೆ ರೆಡಿ ಇದೆ. ಈ ಥರ ಕೋಡುಬಳೆನ ಮಾಡ್ಕೊಳ್ಳಿ. ಆದರೆ ಓವನಲ್ಲಿ ಮಾಡಿದ್ದು ಹೆಂಗಿದೆ ಅಂದರೆ ಈ ಥರ ಇದೆ. ಕೋಡುಬಳೆ ಬೆಂದಿದೆ, ಓಕೆ, ತೊಂದರೆ ಇಲ್ಲ. ನೋಡಿ, ಕಾಣಿಸ್ತಾ ಇದೆ. ಆದರೆ ಕ್ರಿಸ್ಪಿಯಾಗೂ ಇದೆ. ಕ್ರಿಸ್ಪಿಯಾಗೂ ಇದೆ. ಆದರೆ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದಷ್ಟು ಟೇಸ್ಟ್ ಇರೋಲ್ಲ ಓವನಲ್ಲಿ ಮಾಡಿದ್ದು. ಇದು ಈ ಥರ ಕೋಡುಬಳೆ ನೋಡ್ಕೊಳ್ಳಿ. ಇದು ಕೋಡುಬಳೆ ಈ ಥರ ಮಾಡ್ಕೊಳ್ಳಿ. ಕೋಡುಬಳೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಉಪ್ಪು ಸಪ್ಪೆ ಸರಿ ಇದೆ ಅಂತ ನೋಡ್ಕೊಂಡು ಕೋಡುಬಳೆ ಹೊತ್ಕೊಳ್ಳಿ. ಈ ಥರ ಕೋಡುಬಳೆ ಮಾಡ್ಕೊಳ್ಳಿ.